ಆಗ್ಲಿಂದ ನಿಮ್ಮಿಬ್ಬರನ್ನ ಸಪರೇಟ್ ಮಾಡಿ ಒಂದೊಂದು ಅಡ್ಗೆನೆ ಮಾಡಿಸ್ದೆ. ಈಗ ನಿಮ್ಮಿಬ್ಬರನ್ನ ಸಪರೇಟ್ ಮಾಡಿಲ್ಲ, ಒಟ್ಟಾಗೆ ನಿಲ್ಸಿ ಅಡ್ಗೆ ಮಾಡಿಸ್ತಾ ಇದೀನಿ. ಏನ್ ಅಡ್ಗೆ ಮಾಡ್ತಿದ್ದೀರಾ? ನಾವು ಇಬ್ರು ಸೇರಿ ಬಟಾಟಾ ಪರಾಟ ಮಾಡ್ತಾ ಇದ್ದೀವಿ. ಬಟಾಟಾ ಪರಾಟ. ಓಕೆ, ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ಬಿಡ್ತೀರಾ? ಈರುಳ್ಳಿ, ಬಟಾಟಾ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಗೋಧಿ ಹಿಟ್ಟು, ಉಪ್ಪು, ಎಣ್ಣೆ, ನಿಂಬೆ ರಸ. ಈಗಾಗ್ಲೇ ನೀವು ಗೋಧಿ ಹಿಟ್ಟನ್ನ ಕಲ್ಸಿಟ್ಕೊಂಡಿದ್ದೀರಾ, ಅಂದ್ರೆ ನಾವು ಚಪಾತಿ ಮಾಡ್ತೀವಲ್ಲ ಆ ತರ ಹಿಟ್ಟನ್ನ ಕಲ್ಸಿಟ್ಕೊಂಡು ರೆಡಿ ಆಗಿದೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಇವರಿಗೆ ನಾನು ಈ ಬಟಾಟಾ ಸ್ಮ್ಯಾಶ್ ಮಾಡೋ ಕೊಡ್ತೀನಿ. ಅಂದ್ರೆ ಆಲೂಗಡ್ಡೆನ ಮ್ಯಾಶ್ ಮಾಡ್ಬೇಕು. ಹೌದು. ನೀವು ಸ್ಮ್ಯಾಶ್ ಮಾಡಿ ತಗೊಳ್ಳಿ ಸರ್, ನಿಮಗೆ ಕೆಲಸ ಹಚ್ಚಿದೀವಿ. ಈಗ ನಾನು ಬಾಂಡ್ಲಿ ಹಾಕಿ ಇದು ಆನ್ ಮಾಡಬೇಕು. ಈಗ ಸಪ್ನ ನಾನು ಬಾಂಡ್ಲಿ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತೀನಿ. ತಗೊಳ್ಳಿ. ಎಷ್ಟು ಸ್ಪೂನ್ ಎಣ್ಣೆ ಬೇಕಾಗತ್ತೆ? ಚೂರು. ಹಸಿಮೆಣಸಿನಕಾಯಿ ಹಾಕೋದು. ಹಸಿಮೆಣಸಿನಕಾಯಿ ಹಾಕಿ ಈರುಳ್ಳಿ ಹಾಕೋದು. ಕೊತ್ತಂಬರಿ ಸೊಪ್ಪು. ಈಗಲೇ ಕೊತ್ತಂಬರಿ ಸೊಪ್ಪು ಹಾಕೊಂಡು ಎಲ್ಲ ಒಟ್ಟಿಗೆ ಮಾಡೋಣ, ಪಲ್ಯ ಮಾಡೋ ತರ. ಓಕೆ. ಒಂಚೂರು ಉಪ್ಪು, ಖಾರದ ಪುಡಿ ಏನ್ ಬೇಡ, ಇಷ್ಟೇ ಸಾಕು. ಕೆಂಪಾಗ್ಬೇಕು. ನಿಮ್ಗಿನ್ನೂ ಒಂದು ಇನ್ಫಾರ್ಮೇಶನ್ ನಿಮ್ಮಿಂದ. ಯಾಕಂದ್ರೆ ನೀವು ಬಹಳಷ್ಟು ಹಿರಿಯ ನಟ ನಟಿಯರ ಜೊತೆ ನೀವು ಅಭಿನಯಿಸಿದೀರಾ, ಬಹಳಷ್ಟು ಒಳ್ಳೆ ನಿರ್ದೇಶಕರ ಕೈ ಕೆಳಗೆ ಕೆಲಸ ಮಾಡಿದೀರಾ. ನಟ ನಟಿಯರಲ್ಲಿ ಕಲ್ಪನಾ ಅವರು ಕೂಡ ಒಬ್ರು. ಕಲ್ಪನಾ ಅವ್ರ ಜೊತೆ ನೀವು ಕೆಲಸ ಮಾಡಿದೀರಾ ಬಯಲುದಾರಿ ಸಿನಿಮಾದಲ್ಲಿ. ಅದಕ್ಕೆ ನಿಮ್ಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ತು ಪೋಷಕ ನಟಿ ಪಾತ್ರಕ್ಕೆ. ಹೌದು. ಅದ್ರ ಅನುಭವನ ನಮ್ಗೆ. ಕಲ್ಪನಾ ಅವರು ಆ ಪಿಕ್ಚರ್ ನಲ್ಲಿ ನಾವು ಒಟ್ಟಿಗೆ ಒಂದು ತಿಂಗಳು ಒಟ್ಟಿಗೆ ಇದ್ವಿ, ಒಂದೂವರೆ ತಿಂಗಳು ಒಟ್ಟಿಗೆ ಇದ್ವಿ. ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ವಿ. ಕಲ್ಪನಾಗೆ ನನ್ ಕಂಡ್ರೆ ತುಂಬಾ ಇಷ್ಟ ಆಯ್ತು. ಜೈ ಜೈ ಅಂತ ಕರೆಯೋದೆ ನನ್ಗೆ. ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ನನ್ಗೆ ಹೇಳೋದು, ಅವ್ರ ಫೀಲ್ಡ್ಗೆ ಹೇಗ್ ಬಂದ್ರು. ಆಮೇಲೆ ಅವ್ರು ಹೇಳಿದ್ರು, ಸಣ್ಣ ಆದ್ರೆ ಅಯ್ಯೋ ನೀವು ತುಂಬಾ ಸಣ್ಣ ಆಗಿದ್ದೀರಾ ಅಂತ ಕೇಳ್ತಾರೆ, ದಪ್ಪ ಆದ್ರೆ ತುಂಬಾ ದಪ್ಪ ಆಗಿಬಿಟ್ಟಿದ್ರಿ ಅಂತ ಹೇಳೋದು. ನಮ್ ಕಾನ್ಶಿಯಸ್ ಇದೆಯಲ್ವಾ, ಹೇಗ್ ಅನ್ಸುತ್ತೆ ನಾವ್ ಹಾಗೆ ಇರ್ಬೇಕು ಅಂತ ಎಲ್ಲ ನನ್ಗೆಲ್ಲ ಅಡ್ವೈಸ್ ಮಾಡ್ತಾರೆ. ಆವಾಗ ನಾನು ಹೊಸಬ್ರಲ್ವಾ, ಅವರು ಎಲ್ಲ ನನ್ಗೆ ಅಡ್ವೈಸ್ ಮಾಡೋದು, ಎಲ್ಲ ಇದು ಕೊಡೋದು. ತುಂಬಾ ನನ್ಗೆ ಅವ್ರು ತುಂಬಾ ಪರ್ಟಿಕ್ಯುಲರ್ ಆಗಿದ್ರು, ಇದೇ ತರ ಡ್ರೆಸ್ ಮಾಡ್ಕೋಬೇಕು, ಇದೇ ತರ ಇರ್ಬೇಕು ಅಂತ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಟಿಪ್ಸ್ ಕೊಡ್ತಾ ಇದ್ರ? ಅವ್ರು ತುಂಬಾ ಕೇಪಬಲ್. ನಿಜವಾಗ್ಲೂ ನಾವು ಅವ್ರನ್ನ ಕಳ್ಕೋಬಾರ್ದಾಗಿತ್ತು ಸಪ್ನ. ಅವರು ಆ ಕಾಲದಲ್ಲೇ ಒಂಥರ ಒಳ್ಳೆ ಕಾನ್ಫಿಡೆಂಟ್ ಲೇಡಿ. ಅವರು ಕಾನ್ಫಿಡೆಂಟು. ಅವ್ರಿಗೆ ಎಲ್ಲದ್ರ ಮೇಲೆ ಅವ್ರಿಗೆ ತುಂಬಾ ಒಳ್ಳೆ ಕೆಪಾಸಿಟಿ ಇತ್ತು. ಭಾಷೆ ಕನ್ನಡ ಎಷ್ಟು ಚೆನ್ನಾಗಿ ಹೇಳೋರು. ಅದು ಡೈಲಾಗ್ಸ್ ಒಂದು ಹೇಳ್ಕೊಟ್ರೆ ಅವರು ಅದರಲ್ಲೇ ಆಗ್ಬಿಡೋದು, ಅವರು ಆ ಪಾತ್ರ ಆಗ್ಬಿಡ್ತಾರೆ ಅವರು. ಮತ್ತೆ ಕಟ್ ಆದ್ಮೇಲೂ ಕೂಡ ಅವರು ಏನ್ ಎಮೋಷನಲ್ ಸೀನ್ಸ್ ಏನಾದ್ರೂ ಇದ್ರೆ ಅವರು ಅಲ್ಲೇ ಅಳ್ತಾ ಇರೋದು. ನಿಜವಾಗ್ಲೂ ಗ್ಲಿಸರಿನ್ ಏನಿಲ್ಲ. ಶಿ ವಿಲ್ ಬಿ ಟೋಟಲಿ ಇನ್ಸೈಡ್ ದ ಕ್ಯಾರೆಕ್ಟರ್. ಅವರು ಹಂಗೆ ಅಳೋದು. ಕಟ್ ಆದ್ರೂ ಸಹ ಅವ್ರಿಗೆ ಆ ಮೂಡ್ ಇರ್ತಾ ಇತ್ತು. ಆಮೇಲೆ ತುಂಬಾ ಡ್ರೆಸ್ ಬಗ್ಗೆ ಆಗ್ಲಿ, ಮ್ಯಾಚಿಂಗ್ ಬ್ಲೌಸ್ ಇರಬೇಕು, ಸ್ಯಾರಿ ಕರೆಕ್ಟ್ ಆಗಿರ್ಬೇಕು. ಏನೇನೋ ಕೊಟ್ರೆ ಅವರು ಒಪ್ಕೊಳ್ತಾ ಇರ್ಲಿಲ್ಲ. ಕಾಸ್ಟ್ಯೂಮರ್ ಎಲ್ಲ ಏನೇನು ಕೊಟ್ರೆ ಆಗಲ್ಲ, ಅವ್ರದ್ದೇ ಒಂದು ಡ್ರೆಸ್ ಸೆನ್ಸ್ ಇರಬೇಕು. ಆಮೇಲೆ ಒಂದ್ಸಲ ನಾನು ಯಾವ್ದೋ ಒಂದು ಇಯರಿಂಗ್ ಹಾಕಿದ್ದೆ ಸಪ್ನ, ಅದು ಅವ್ರ ಡ್ರೆಸ್ಗೆ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು. ಜೈ ಜೈ ಗಿವ್ ಮಿ ದಟ್ ಇಯರಿಂಗ್, ನನ್ಗೆ ಆ ಇಯರಿಂಗ್ ಕೊಡು, ನನ್ನ ಡ್ರೆಸ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದ್ರೆ. ಕೆಂಪು ಇಯರಿಂಗ್, ಈಗಲೂ ಬಯಲುದಾರಿ ನೋಡಿದ್ರೆ ಒಂದು ಸೀನ್ಗೆ ಆ ಕೆಂಪು ಇಯರಿಂಗ್ ನಂದೇ ಅದು. ನಾನ್ ನೋಡ್ತೀನಿ ಅದು. ನಾವು ಮದುವೆ ಆದಾಗ ನಮ್ಮನ್ನಿಬ್ರು ಕರೆದ್ರು ಊಟಕ್ಕೆ ಅಂತ. ಅನಿರೀಕ್ಷಿತವಾಗಿ ನಮ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ನಂಗೆ ಸೌತ್ ಅರೇಬಿಯಾಗೆ ಹೋಗ್ಲಿಕ್ಕೆ ಇತ್ತು, ನಮ್ದು ರಜೆ ಮುಗೀತಿತ್ತು. ಇನ್ನೊಮ್ಮೆ ಖಂಡಿತ ಬರ್ತೇವೆ ಅಂತ ನಾನು ಅವನಿಗೆ ಪ್ರಾಮಿಸ್ ಮಾಡಿದೆ. ಇನ್ನೊಂದು ಖುಷಿ ಅಂದ್ರೆ ಅವರು ಮಂಗಳೂರಿನವರು, ಅವ್ರಿಗೆ ತುಳು ಬರುತ್ತಾ ಇತ್ತು. ತುಳುನಲ್ಲಿ ಒಂದು ಅರ್ಧ ಗಂಟೆ ಮಾತಾಡಿದ್ರು. ಮದುವೆ ಆದ ಕೂಡಲೇ ಇವರು ನನಗೆ ಫೋನ್ ಕನೆಕ್ಷನ್ ಮಾಡಿಕೊಟ್ರು. ಅನಿರೀಕ್ಷಿತ ಒಂದು ತುಂಬಾ ಬೇಜಾರಾಗ್ತಾ ಇದೆ. ನಾವಿಬ್ರು ಹೋದ್ದು ಅವರ ತಿಥಿಗೆ. ನಾನು ಆಮೇಲೆ ಬಂದ್ಮೇಲೆ ಅವರ ತಿಥಿಗೆ ನಮ್ಮನ್ನು ಕರೆದಿದ್ರು. ಅದಕ್ಕೆ ಹೋಗಿ ತುಂಬಾ ನಂಗೆ ಅವರನ್ನು ಫಸ್ಟಿಗೆ ಕರೆದಾಗ ಹೋಗ್ಲಿಲ್ಲಲ್ಲ ಮದುವೆ ಅದಕ್ಕೂ. ಮತ್ತೆ ತುಂಬಾ ಡಿಸಿಪ್ಲಿನ್, ಅವರು ತುಂಬಾ ಡಿಸಿಪ್ಲಿನ್. ಕೆಂಪಗಾಗಿದೆ ಅಲ್ವಾ? ಈಗ ಏನ್ ಮಾಡ್ಬೇಕು? ಆಲೂಗಡ್ಡೆ ಹಾಕೋಬೇಕಾ? ಹಾಕಿ. ಸಪ್ನ ಇದಾಗಿದೆ, ಆಫ್ ಆಗಿದೆ ಸ್ಟವ್.
ಸ್ವಲ್ಪ ನಿಂಬೆ ರಸ. ಈಗ ನಿಂಬೆ ರಸ ಸೇರಿಸ್ಕೋಬೇಕು. ಹೌದು, ಒಲೆ ಹಾಕಿ ನಿಂಬೆ ರಸ. ಸಾಕು 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 ಸಾಕು. ಈಗ ಇದು ರೆಡಿ ಆಯ್ತಲ್ವಾ? ರೆಡಿ ಆಯ್ತು. ಇದು ಸ್ವಲ್ಪ ಈಗ ತಕ್ಷಣ ಮಾಡ್ಬಿಡೋದ? ಇಲ್ಲ ಇಲ್ಲ, ಸ್ವಲ್ಪ ಆರ್ಬೇಕು. ಸ್ವಲ್ಪ ಆರ್ಬೇಕು. ಸ್ವಲ್ಪ ಆರ್ಬೇಕು. ಈಗ ನಾವು ಪರಾಟ ಎಲ್ಲ ಮಾಡ್ತೀವಲ್ಲ, ಅದೇ ತರ ಸ್ಟಫ್ ಮಾಡ್ತೀವಿ. ಹೌದು ಹೌದು. ಪೂರಿ ಸೈಜ್ ಅಲ್ಲಿ ಇರ್ಬೇಕಾ ಅಥವಾ ಚಪಾತಿ? ನಮ್ಗೆ ಹೇಗೆ, ಕೆಲವರು ಚಿಕ್ಕದಾಗಿ ಮಾಡ್ತಾರೆ, ಕೆಲವರು ದೊಡ್ಡದಾಗಿ ಮಾಡ್ತಾರೆ. ನಾನ್ ಮನೆಯಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡೋದು. ಅಂದ್ರೆ ಸ್ವಲ್ಪ ಜಾಸ್ತಿ ತಿನ್ಬೋದು ಅಂತ. ಹಾ, ಚೆನ್ನಾಗಿರುತ್ತೆ. ಒಂದು ದೊಡ್ಡದಾಗಿದ್ರೆ 1 2 ಸಾಕು. ನಮ್ಮ ಮನೆಯಲ್ಲಿ 5 6 7 ಎಲ್ಲ ತಿಂತೀವಿ. ಹೌದು. ನನ್ ಮಗ ಅಂತೂ ಇದು ಮಾಡಿದ್ರೆ 10 12 ಎಲ್ಲ ತಿಂತಾನೆ. ನೀವು ಚಿಕ್ಕದಾಗಿ ಮಾಡ್ತೀರಾ? ಹೌದು. ದೊಡ್ಡದಾಗಿ ಮಾಡಿದ್ರೆ 1 2 3 ಅಷ್ಟೇ. ಈ ತರ ಮಾಡಿ ದೊಡ್ಡದಕ್ಕಿಂತ ಚಿಕ್ಕದೇ ಒಳ್ಳೇದು ಕಾಣುತ್ತೆ ಅಲ್ವಾ? ಚಿಕ್ಕದೇ ಒಳ್ಳೇದು. ಚಿಕ್ಕ ಚಿಕ್ಕದಾಗಿದ್ರೆ ಎಷ್ಟು ತಿಂತಾ ಇದೀವಿ ಅಂತಾನೂ ಲೆಕ್ಕ ಸಿಗಲ್ಲ. ನೋಡಿ, ಸ್ವಲ್ಪ ಈ ತರ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬೇಕು. ಸಪ್ನ ಆಯ್ತಲ್ಲ? ಎಷ್ಟು ಚಿಕ್ಕದ ತಗೊಂಡಿದ್ದು, ದೊಡ್ಡದಾಯ್ತಲ್ಲ ಅಲ್ವಾ? ಹೌದು. ನಾ ಟ್ರೈ ಮಾಡ್ಲಾ? ಟ್ರೈ ಮಾಡಿ. ಮನೇಲಿ ಮಾಡ್ತೀರಾ ಸಪ್ನ? ಮಾಡ್ತೀನಿ. ಹೌದಾ? ಗೊತ್ತಾಗತ್ತೆ. ಇದೆಲ್ಲ ಮಾಡಿ ಶೂಟಿಂಗ್ ಬರೋದಾ? ಶೂಟಿಂಗ್ ಇಲ್ದೆ ಟೈಮ್ನಲ್ಲಿ ಸ್ವಲ್ಪ ಹಾಕಿದ್ರೆ ಸಾಕಲ್ವಾ? ಸ್ವಲ್ಪ ಸಾಕು, ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಹೊರಗಡೆ ಬಂದ್ಬಿಡುತ್ತೆ. ಏನೇನ್ ಬೇಕು ಅದೆಲ್ಲ ಹಾಕಿ ಮಾಡ್ಬೋದು. ಮೆಂತ್ಯ ಸೊಪ್ಪು, ಬೇರೆ ಸೊಪ್ಪುಗಳು, ಏನ್ ನಮ್ಗೆ ಇಷ್ಟ ಆಗುತ್ತೋ ಅದು ಹಾಕಿ. ನಿಮ್ಮಿಂದ ಒಂದು ಕಲ್ತಿದ್ದೀನಿ ನಾನು. ಹೇಳಿ. ಏನು? ಸಾಮಾನ್ಯವಾಗಿ ನಾನು ಈ ತರದೆಲ್ಲ ಮಾಡುವಾಗ ನಾವ್ ಈ ಹೋಳ್ಗೆ ಎಲ್ಲ ಮಾಡಲ್ವಾ, ಒಬ್ಬಟ್ಟು ಆ ತರ ಮಾಡ್ಕೊತಿದ್ದೆ. ಬಟ್ ಇದು ತುಂಬಾ ವಿಭಿನ್ನವಾಗಿದೆ. ನೀವು ಮರ್ಚೋದನ್ನ ಹೇಳ್ಕೊಟ್ಟಿದ್ದೆ. ಹೌದಾ? ಸ್ಟಫಿಂಗು ಆಚೆ ಬರ್ಲಿಲ್ಲ, ತುಂಬಾ ನೀಟಾಗಿ ಆಯ್ತಿದೆ. ಇನ್ನು ಚೆನ್ನಾಗಿ ಬರುತ್ತೆ ಅದು. ಇನ್ನು ಸ್ವಲ್ಪ ದೊಡ್ಡದಾಗ ಹಾಕಿದ್ರೆ ಇನ್ನು ಏನು ಕಾಣೋದೇ ಇಲ್ಲ, ತರಕಾರಿ ಹಾಕಿದ್ದು ಕಾಣೋದೇ ಇಲ್ಲ. ಇದೊಂದು ನಾನು ನಿಮ್ಮಿಂದ ಕಲ್ತೆ. ಥ್ಯಾಂಕ್ ಯು. ವೆಲ್ಕಮ್. ಎರಡು ಸೈಡ್ ಬೇಯಿಸ್ಕೊಂಡ್ಬೇಕು. ಹೌದು. ಸಪ್ನ, ಬಿಸಿ ಬಿಸಿಯಾದ ಬಟಾಟ ಪರಾಟ ರೆಡಿ ಆಯ್ತು. ಬಿಸಿ ಬಿಸಿಯಾದ ಬಟಾಟಾ ಪರೋಟ ಸಿದ್ಧವಾಯಿತು. ಬಟಾಟ ಪರಾಟ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಆಲೂಗಡ್ಡೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಗೋಧಿ ಹಿಟ್ಟು, ನಿಂಬೆ ರಸ, ಉಪ್ಪು, ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಮ್ಯಾಶ್ ಮಾಡಿದ ಆಲೂಗಡ್ಡೆ, ನಿಂಬೆ ರಸ ಹಾಕಿ ಫ್ರೈ ಮಾಡಿ, ಗೋಧಿ ಹಿಟ್ಟಿನಲ್ಲಿ ಸ್ಟಫ್ ಮಾಡಿ ಲಟ್ಟಿಸಿ ಕಾದ ತವಾದ ಮೇಲೆ ಬೇಯಿಸ್ಕೊಂಡ್ರೆ ಬಟಾಟಾ ಪರೋಟ ಸವಿಯಲು ಸಿದ್ಧ.